ರಾಜ್ಯ ಬಜೆಟ್ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಗಾಗಿ ಬಡವರ ಮೇಲೆ ತೆರಿಗೆ ಹೊರೆ ಹಾಕುವ ಬಜೆಟ್ ಆಗಿದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಟೀಕಿಸಿದ್ದಾರೆ. ಒಂದು ಜಿಲ್ಲೆಯಾಗಿದೆ. ಇಲ್ಲಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರುವ ಹಾಸನ ಜಿಲ್ಲೆಗೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡುವ ಸಲುವಾಗಿ ಬಜೆಟ್ನಲ್ಲಿ ಅನುದಾನ ಬಿಡುಗಡೆ ಮಾಡುವ ನಿರೀಕ್ಷೆ ಸುಳ್ಳಾಗಿದೆ ಎಂದರು. ತೋಟಗಾರಿಕೆ ಯೂನಿವರ್ಸಿಟಿ ತೆರೆದು ಕೃಷಿ ಹಾಗೂ ತೋಟಗಾರಿಕೆ ನೆರವಾಗುವ ಭಾವನೆ ಇತ್ತು. ಜೊತೆಗೆ ವಿಮಾನ ನಿಲ್ದಾಣಕ್ಕೆ ಕೂಡ ಯಾವುದೇ ಅನುದಾನ ನೀಡಿಲ್ಲ. ಹಾಸನ ನಗರದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಅಗತ್ಯ ಇರುವ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿಲ್ಲ. ಶಿಕ್ಷಣ ಕ್ಷೇತ್ರಕ್ಕೆ ಕೂಡ ಬಜೆಟ್ನಲ್ಲಿ ಪ್ರಾಮುಖ್ಯತೆ ನೀಡಿಲ್ಲ. ಅಲ್ಲದೆ ಗ್ರಾಮೀಣ ರಸ್ತೆ, ಪಾರ್ಕ್ ಅಭಿವೃದ್ಧಿ, ಯಾವುದೇ ಅಭಿವೃದ್ಧಿಗೆ ಅನುದಾನ ನೀಡಿಲ್ಲ ಎಂದರು. ಹಾಸನ ಜಿಲ್ಲೆಯ ಜನರ ನಿರೀಕ್ಷೆಗೆ ಪೂರಕವಾಗಿ ಯಾವುದೇ ರೀತಿಯ ಅನುದಾನ ನೀಡಿಲ್ಲ. ರೈತರನ್ನ ಬಜೆಟ್ನಲ್ಲಿ ಕಡೆಗಣಿಸಲಾಗಿದೆ. ಕೇವಲ ಮುಂದಿನ ಚುನಾವಣೆಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಬಜೆಟ್ ಮಂಡನೆ ಮಾಡಲಾಗಿದೆ ಎಂದರು. ನಾನೇ ಹೌಸಿಂಗ್ ಮಿನಿಸ್ಟರ್ ಇದ್ದಾಗ ಇದನ್ನ ಹಳೇಬೀಡು ಬೇಲೂರನ್ನ ಯುನೆಸ್ಕೋ ಇದೆಯಲ್ಲ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಸೇರಿಸಬೇಕು ಅಂತ ಪ್ರಪೋಸಲ್ ಮಾಡಿ ಇಟ್ಕೊಂಡು ದೇವೇಗೌಡರು ಇಟ್ಕೊಂಡು ಎಲ್ಲ ಮಾಡಿ ಆ ವರ್ಲ್ಡ್ ಹೆರಿಟೇಜ್ ಏನೇನು ಮಾಡಬೇಕು ಅಂತ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನೆಲ್ಲ ತರಿಸ್ಕೊಂಡು ಮಾಡಿ ಇವತ್ತು ಈಗ ಮೊನ್ನೆ 20 G ಇತ್ತಲ್ಲ, ಮೊನ್ನೆ ಆ G20 ಇತ್ತಲ್ಲ, ಆ ಟೈಮಲ್ಲಿ ಇದನ್ನು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಬೇಲೂರು ಹಳೇಬೀಡನ್ನ ಅದಕ್ಕೆ ಸೇರಿಸಿದ್ದಾರೆ. ಅಂದರೆ ವಿಶ್ವದ ಪಾರಮಿಷ ಘಟಕ ಈಗ ಹಳೇಬೀಡು ಬೇಲೂರು ಸೇರಿಸಿದೆ. ಇದಕ್ಕೆ ರಾಜ್ಯ ಸರ್ಕಾರ ಏನಾದ್ರು ಒತ್ತು ಕೊಡುತ್ತೋ ಅಂತ ಒಂದು ಭಾವನೆ ಇರ್ತದೆ. ಅದು ಮತ್ತು ಶಾರ್ಟ್ಗೂಡದಲ್ಲಿ ಇನ್ನೊಂದು 4-5 ವರ್ಷದಲ್ಲಿ ಅಲ್ಲೂ ಮಸ್ತಾಭಿಷೇಕ ಆಗುತ್ತೆ. ಸಾವಿರಾರು ಜನ ಜೈನ್ ಭಕ್ತಾದಿಗಳು ಈ ಉತ್ತರ ರಾಜ್ಯದಿಂದ ಬರುವಂಥ ಲಕ್ಷಾಂತರ ಜನ, ಅದು 14 ವರ್ಷಕ್ಕೊಂದ್ಸಾರಿ ಆಗೋದು. ಈ ವರ್ಲ್ಡ್ ಹೆರಿಟೇಜ್ ವಿಚಿತ್ರ ಬೇರೆ ಹಳೇಬೀಡು ಜನ ದುಡ್ಡು ಕೊಡ್ತಾರೆ ಪ್ರವಾಸೋದ್ಯಮಕ್ಕೆ ಅನ್ನೋದು ಒಂದು ಭಾವನೆ ಇತ್ತು. ಅದನ್ನು ಕೊಟ್ಟಿಲ್ಲ. ಗೊತ್ತಾಯ್ತು ಸರ್. ಈ ಜಿಲ್ಲೆ ಇವತ್ತು ಉದಾಹರಣೆಗೆ ಹೇಳೋದಂದರೆ, ಇವತ್ತು ರಸ್ತೆಗಳಿಗೆ ನಾವು ಬಿಟ್ಟ ಮೇಲೆ ರಸ್ತೆಗೆ ಕೇಂದ್ರ ಸರ್ಕಾರ ಸುಮಾರು ಈ ಜಿಲ್ಲೆಗೆ ಕೇಂದ್ರ ಸರ್ಕಾರದ